ಇಸ್ಕೊಂಡ್ರೂ ಕೂಡ ಎದೆ ಮೇಲೆ ಕಾಲಿಟ್ಟಿದ್ವಿ, ಕತ್ತು ಮೇಲೆ ಕಾಲಿಡೋದು ಒಂದೇ ಬಾಕಿ ಇತ್ತು, ಉಸಿರಾಡೋದು ನಿಲ್ಸೋದನ್ನು. ಆದರೆ ಅಷ್ಟರಲ್ಲೇ ಒಂದು ಹೆಜ್ಜೆ ಮುಂದಕ್ಕೆ ನೋಡಿ, ಎದೆ ಮೇಲೆ ಕಾಲಿಟ್ಟವರು ಒಂಚೂರು ಇನ್ನೊಂದು ಕಾಲು ಎತ್ತಿ ಕತ್ತ ಮೇಲೆ ಇಟ್ಟಿದ್ರೆ ಉಸಿರಾಡೋದೇ ನಿಲ್ಲಿಸ್ಬಿಡ್ತಾ ಇತ್ತು. ಹೌದಾ? ಆದ್ರೆ ಹಿಂದಕ್ಕೆ ಬಂದ್ವಿ. ಸಮಯ ಏನ್ ಸಮಯ ರೀ, ಒಳ್ಳೆ ಸಮಯ ಇತ್ತು, ಇನ್ನು ಸಮಯಕ್ಕೋಸ್ಕರ ಕಾಯ್ತಾರಂತೆ ಇವರು. ಹಾಗಾದ್ರೆ ನಿಮ್ಗೇನು ಅರ್ಹತೆ ಇದೆ 2004ರಿಂದ ಇಲ್ಲಿವರೆಗೆ ಮಾತಾಡೋದು? ಸೊ ಅದು ತಪ್ಪಂದ್ರೆ ಇದು ತಪ್ಪೇ. ಎಸ್, ಒಂದ್ ನಿಮಿಷ. ದೇಶದಲ್ಲಿ ಅಂದ್ರೆ ಯಾರಿಗೂ ಯುದ್ಧ ಬೇಕಿಲ್ಲ, ಯುದ್ಧದಿಂದ ಸಾವು ನೋವುಗಳೇ ಜಾಸ್ತಿ. ಅವ್ರು ಬೇಕು ಯುದ್ಧ, ಬೇಡ ಅಂದ್ರೆ ಕಂಪ್ಲೀಟ್ ಮಾಡ್ತೇನೆ. ನಾವೆಲ್ಲ ಬೆಂಗಳೂರಲ್ಲಿ ಕೂತಿದ್ದೀವಿ, ನಮ್ಗೆ ಯಾವ ಪಾಕಿಸ್ತಾನ ಬಾರ್ಡರ್ ಇಲ್ಲ. ಅದೇ ಒಂದು ರಾಜಸ್ಥಾನನೋ ಗುಜರಾತೋ ಪಂಜಾಬೋ ಜಮ್ಮು ಕಾಶ್ಮೀರ ಬಾರ್ಡ್ರಲ್ಲಿರೋ ಜನಕ್ಕೆ ಗೊತ್ತು ಯುದ್ಧ ಬೇಡ ಅಂತ. ಯಾಕಂದರೆ ಅವ್ರ ಮನೆಗಳ ಮೇಲೆ ಶೆಲ್ಗಳು ಬೀಳ್ತೈತೆ, ಗುಂಡೇಟ್ಗಳು ಬೀಳ್ತೈತೆ, ಅವ್ರ ಬಂಕರ್ಗಳಲ್ಲಿ ಜೀವನ ಕಳೀತಾ ಇದ್ದಾರೆ. ಅಂದರೆ ಇಂಥ ಒಂದು ಪರಿಸ್ಥಿತಿ. ಆದರೆ ನಮ್ಗೆ ಯುದ್ಧ ಯಾಕೆ ಅವಶ್ಯಕತೆ ಇವತ್ತೊಂದು ದಿವಸ ಅಂದರೆ, ಇವತ್ತು ಪಾಕಿಸ್ತಾನ ನಮ್ಮ ಮೇಲೆ ಸತತವಾಗಿ ಯುದ್ಧ ಅಂದರೆ ಟೆರರಿಸಮ್ ಆ್ಯಕ್ಟಿವಿಟಿಗಳನ್ನ ಮಾಡ್ಕೊಳ್ತಾನೆ ಬರ್ತಾ ಇದೆ. ಯಾಕಂದರೆ ನಾನು ನೋಡಿದ್ದೀನಿ, ನಾನು ಏರ್ಫೋರ್ಸಲ್ಲಿ 5 ವರ್ಷ ಸೇವೆ ಸಲ್ಲಿಸಿದ್ದೀನಿ ಮೇಡಮ್. ಸಾಕಷ್ಟು ಗುಂಡೇಟು ಬಿದ್ದಂಥ ಸೈನಿಕರುಗಳನ್ನ ಟ್ರೀಟ್ ಮಾಡಿದ್ದೀನಿ. ಯಾಕೆ ಅಂದರೆ ಈಗ ನಾವು NAG ಕಮಾಂಡೋಗಳು ಬಾಂಬೆಲಾದಂಥ ಇದರಲ್ಲಿ ಒಬ್ಬ ಕೇರಳದ ಒಬ್ಬ ವ್ಯಕ್ತಿ ತಲೆಗೆ ಗುಂಡು ಬಿದ್ದು ಲೈಫ್ ಲಾಂಗ್ ಪ್ಯಾರಲೈಸ್ಡಾಗಿ ಬಿದ್ದಿದ್ದಾನೆ ಇವತ್ತು ಕೂಡ. ಅವೆಲ್ಲ ನಾವು ನೋಡಿದ್ದೀವಿ. ಯಾಕಂದರೆ ಅಂಥ ಕೇಸ್ಗಳು ಇನ್ನೂ ನಡೀತಾ ಇದೆ ಅಂದ್ರಾಗ ನಾವು ಸುಮ್ಮನೆ ಏನೋ ಜಪ ಮಾಡಿಕೊಂಡು ಮಣಿ ಹಿಡ್ಕೊಂಡು ಕೂತ್ಕೊಳ್ಳೋಂಥ ಸಮಯ ಅಲ್ಲ. ಇವತ್ತು ಯಾಕೆ ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲೇಬೇಕು ಅನ್ನೋದಕ್ಕೆ ಒಂದು ನಿದರ್ಶನ ಕೊಡ್ತೀನಿ. ಪಾಕಿಸ್ತಾನದ ಒಬ್ಬ ಸೇನಾ ಮಂತ್ರಿ ಇದ್ದಾನೆ, ಒಂದು ಖಾಸಗಿ ವಾಹಿನಿ ಸತತವಾಗಿ ಅವನಿಗೆ ಕ್ವಶನ್ ಮಾಡುತ್ತೆ, ಯಾತಕ್ಕೆ ನೀವು ಟೆರರಿಸಮ್ನ ಬೆಂಬಲ ಮಾಡ್ತಾ ಇದ್ದೀರಾ, ಇಲ್ಲ ಅಂತ ಕೊನೆಗೆ ಒಪ್ಕೊಳ್ತಾನೆ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್. ಎಸ್, ವಿ ಆರ್ ಡೂಯಿಂಗ್ ದಿಸ್ ಡರ್ಟಿ ಜಾಬ್ ಲಾಸ್ಟ್ 30 years ಫಾರ್ ಅಮೇರಿಕಾ ಆ್ಯಂಡ್ ಬ್ರಿಟನ್ ಅಂತ ಒಪ್ಕೊಳ್ತಾನೆ. ಅಂದರೆ ಅವರು ಟೆರರಿಸಮ್ನ ನಾವೇ ಮಾಡ್ತಾ ಇದ್ದೀವಿ ಅಂತ ಒಪ್ಕೊಂಡಿರೋಂಥ ಒಬ್ಬ ಮಿನಿಸ್ಟರು, ಪಾಕಿಸ್ತಾನದ ಪ್ರೆಸೆಂಟ್ ಡಿಫೆನ್ಸ್ ಮಿನಿಸ್ಟರು. ಇಷ್ಟೆಲ್ಲ ಇದ್ದು ಕೂಡ ನಾವು ಮುಂದೆ ಹೋಗಿ ಇವತ್ತು ಸುಮಾರು 11 ಸೇನಾ ಏರ್ ಬೇಸ್ಗಳನ್ನ ಡ್ಯಾಮೇಜ್ ಮಾಡಿರೋದು. ಅದರಲ್ಲಿ ಪ್ರಮುಖವಾಗಿದ್ದು ಏರ್ ಡ್ಯಾಮೇಜ್ ಮಾಡಿರೋದು ಯಾವುದು ಅಂದರೆ, ಅವ್ರದ್ದೇನು ನ್ಯೂಕ್ಲಿಯರ್ ವೆಪನ್ನ ಮೊಬಿಲೈಸ್ ಮಾಡಬೇಕಾಗಿತ್ತು ಅದು ಸಂಪೂರ್ಣ ಡ್ಯಾಮೇಜ್ ಆಗಿದೆ ಏರ್ ಬೇಸು. ಅದಾದಮೇಲೆ ಅವರು ನ್ಯೂಕ್ಲಿಯರ್ ವೆಪನ್ ಹಾಕೋಕ್ಕೆ ಚಾನ್ಸೇ ಇಲ್ಲ. ಆ ಲೆವೆಲ್ಗೆ ನಾವು ತಗೊಂಡೋಗಿ ಇಟ್ಟಿದ್ದೀವಿ. ಆದರೆ ಈ ಸಮಯ ನಾವು ಬಳಸ್ಕೊಂಡು ನಾವು ಆಕ್ಯುಪೈಡ್ ಕಾಶ್ಮೀರ ಇದೆ ಅದನ್ನು ನಾವು ವಶಪಡಿಸ್ಕೋಬೇಕಿತ್ತು. ನಾವು ಕೇವಲ ಯಾವುದೋ ಒಬ್ಬ ಟ್ರಂಪ್ ಮಾತಿಗೆ ನಾವು ಹಿಂಜರಿದಿದ್ದು ಇದು ನಮಗೆ ಸಹಿಸೋದಕ್ಕಾಗ್ತಾ ಇಲ್ಲ. ಯಾಕಂದರೆ ಇವತ್ತು ನೀವು ನೋಡಿರ್ಬೋದು, ಪಾಕಿಸ್ತಾನ ಅವ್ರ ವೆಪನ್ಗಳನ್ನ ಇಂಡಿಯಾ ಮೇಲೆ ಹಾಕ್ತು, ಚೈನಾ ವೆಪನ್ಗಳು ಅವು ಎಲ್ಲೂ ಬ್ಲಾಸ್ಟೇ ಆಗಿಲ್ಲ. ಅಲ್ಲಿಗೆ ಭಾರತ ಒಂದು ಶಕ್ತಿಶಾಲಿ ದೇಶ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಿದ್ದಂಗೆ ಟ್ರಂಪು ಎಲ್ಲೋ ಒಂದು ಕಡೆ ನಮಗೆ ವ್ಯಾಲ್ಯೂ ಇಲ್ದಂಗೆ ಆಗುತ್ತೆ, ಇಂಡಿಯಾ ಏನಾದ್ರು ಪಾಕಿಸ್ತಾನ ಕಬ್ಜಾ ಮಾಡಿದ್ರೆ ಅಂತ ಇಂಟರ್ಫರೆನ್ಸ್ ಮಾಡ್ತಾರೆ. ಆದರೆ ಇಂಥ ಟೈಮಲ್ಲಿ